ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾಯಿಯನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ಹೊಸ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಎಲ್ರಿಗೂ ಗೊತ್ತಿರುವಂತೆ ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಜಯಂತ್ ಟಿ ಅವರು ದಣಿವಿಲ್ಲದಂತಹ ಹೋರಾಟಗಾರ ಅಂತಾನೆ ನಾವು ವಿಶ್ಲೇಷಣೆ ಮಾಡಬಹುದು. ಯಾಕಂತಂದ್ರೆ ದಿನಕ್ಕೊಂದು ಪ್ರಕರಣ ಎಂಬಂತೆ ಒಂದೊಂದೇ ಮನೆ ಬಾಗಿಲನ್ನು ತಟ್ಟಿ ಅಲ್ಲಿಯ ಪ್ರಾಬ್ಲಮ್ಸ್ ಅನ್ನ ಅರಿತು ಸಮಾಜದ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತಹ ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಜಯಂತ್ ಟಿ ಅವರನ್ನ ಶ್ಲಾಘಿಸಲೇಬೇಕು. ಅವರ ಒಂದು ವಿಚಾರದ ಮಾಹಿತಿ ಆಗಿದೆ ಇವತ್ತು ನಿಮ್ಮ ಮುಂದೆ ತರಲಿಕ್ಕೆ ಹೋಗ್ತಾ ಇರೋದು. ಸೊ ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಸಬ್ಸ್ಕ್ರೈಬರ್ ಆಗಿ. ಸ್ನೇಹಿತರೆ, ಸೌಜನ್ಯ ಹೋರಾಟಗಳು ಒಂದು ಕಡೆ ನಡೀತಾ ಇದೆ. ಹೋರಾಟ ವೇದಿಕೆಗಳಲ್ಲಿ ಅರಿವು ಮೂಡಿಸುವಂತೆ ಗಿರೀಶ್ ಮಠನ್ ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು, ಅಥವಾ ಜಯಂತ್ ಟಿ ಅವರು ಇರ್ಬೋದು, ಪ್ರಸನ್ನ ರವಿ ಅವರು ಇರ್ಬೋದು, ಈ ರೀತಿ ಪ್ರಮುಖ ನಾಯಕರು ಈ ಒಂದು ವಿಚಾರವಾಗಿ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ. ಹೋರಾಟಗಳು ನಡೀತಾ ಇದೆ. ಅದು ಒಂದು ದಿಕ್ಕಿನಲ್ಲಾದ್ರೆ, ಇನ್ನೊಂದು ದಿಕ್ಕಿನಲ್ಲಿ ಜಯಂತ್ ಟಿ ಅವರು ಒಂದೊಂದೇ ಮನೆ ಬಾಗಿಲನ್ನ ಸಂದರ್ಶನ ನಡೆಸಿ ಈ ಧರ್ಮಸ್ಥಳದಿಂದ ಅನ್ಯಾಯವಾದಂತಹ ಹಲವಾರು ಮನೆಗಳನ್ನ, ಈ ಒಂದು ಜನತಾ ನ್ಯೂಸ್ ನಲ್ಲಿ ನೀವು ನೋಡ್ಬೋದು, ಜಯಂತ್ ಟಿ ಅವರ ಒಂದೊಂದೇ ಜರ್ನಲಿಸಮ್ ಅನ್ನ ಯಾವ ರೀತಿಯಲ್ಲಿ ಒಂದು ವಿಚಾರದ ಪ್ರಕರಣದ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಈ ಜಯಂತ್ ಟಿ ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಚೆನ್ನಾಗಿ ಗೊತ್ತಿರುವಂತಹ ಒಂದು ವಿಚಾರ. ಎಲ್ಲಿ ಹೋಗಿ ಯಾವ ರೀತಿಯಲ್ಲಿ ತನಿಖೆಯನ್ನ ನಡೆಸೋಕೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಕಲೆ ಹಾಕಬಹುದು ಅನ್ನುವಂತಹ ವಿಚಾರದಲ್ಲಿ ಬಹಳಷ್ಟು ಗಟ್ಟಿಮುಟ್ಟುವವರು. ಅವರೊಂದು ವಿಚಾರಗಳನ್ನ ಹಲವಾರು ಬಾರಿ ಶೇರ್ ಮಾಡಿದ್ದೆ. ಅದೇ ರೀತಿಯಂತಹ ಒಂದು ಪ್ರಕರಣ ಇದು ಅತ್ಯಾಚಾರ ಕೊಲೆ ಆ ರೀತಿಯ ಪ್ರಕರಣಕ್ಕೆ ಸಂಬಂಧಪಟ್ಟದಲ್ಲ. ಆದ್ರೆ ಇದು ಒಂದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಆ ಒಂದು ವಿಚಾರದಲ್ಲಿ ಏನಪ್ಪಾ ಅಂದ್ರೆ, ನಾವು ಯಾರು ಹೆಚ್ಚಾಗಿ ವಾರ್ತೆ ಮಾಡದಂತಹ ಒಂದು ವಿಚಾರವಾಗಿದೆ ಭೂ ಕಬಳಿಕೆ ವಿಚಾರ. ಧರ್ಮಸ್ಥಳದ ಒಂದು ವಿಚಾರ ಬರುವಾಗ ಅತ್ಯಾಚಾರ, ಕೊಲೆ, ಮಿಸ್ಸಿಂಗ್ ಕೇಸ್ ಏನಿದೆ, ಅದೇ ರೀತಿಯಲ್ಲಿ ಅಷ್ಟೇ ಗೌರವವಾಗಿ ಗಾಂಭೀರ್ಯದಿಂದ ನಾವು ಪರಿಗಣಿಸಬೇಕಾದಂತಹ ಒಂದು ವಿಚಾರವಾಗಿದೆ ಭೂ ಕಬಳಿಕೆ ವಿಚಾರ. ಹಲವಾರು ಅಂದ್ರೆ ಇವಾಗಲ್ಲ, ಒಂದು 10-15 ವರ್ಷಗಳ ಮೊದಲು ಅಲ್ಲಿಯ ಜನಗಳನ್ನ ಕೇಳಿದ್ರೆ ಗೊತ್ತಾಗಬಹುದು. ಹಲವಾರು ಎಕರೆ ಇದ್ದಂತಹ ಸ್ಥಳಗಳನ್ನ ಅಕ್ರಮವಾಗಿ ತಮ್ಮ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಆ ಒಂದು ಜನವಾಸ ಸ್ಥಳವನ್ನ ಅಲ್ಲಿಂದ ಕಂಪ್ಲೀಟ್ ಆಗಿ ತೊರೆಯುವಂತೆ ಮಾಡಿದಂತಹ ವ್ಯವಸ್ಥೆ ಅಲ್ಲಿ ನಡೀತಾ ಇತ್ತು. ಅಂತಹ ಒಂದು ಕುಟುಂಬಗಳಿಂದ ಹೆಕ್ಕಿ ಕೆಲವೊಂದು ಕುಟುಂಬಗಳನ್ನ ಸಂದರ್ಶನ ಮಾಡಿ ಅವರ ಆ ಒಂದು ಕಹಿ ನೆನಪುಗಳನ್ನ ಮೆಲುಕು ಹಾಕುವಂತ ಒಂದು ಪ್ರಯತ್ನವನ್ನ ಜಯಂತ್ ಟಿ ಅವರು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಆ ಒಂದು ಪ್ರಮುಖ ಎಪಿಸೋಡ್ ಅನ್ನ ನೀವು ಕಣ್ಣಾರೆ ನೋಡಿ, ಫುಲ್ ಡೀಟೇಲ್ ಅನ್ನ ಅವರೇ ಕೊಡ್ತಾರೆ. ಸೊ ಕೊನೆವರೆಗೂ ಮಿಸ್ ಮಾಡ್ಕೊಳ್ದೆ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೊನೆಯದಾಗಿ ಕಮೆಂಟ್ ಮಾಡೋಕ್ಕೂ ಮರಿಬೇಡಿ. ವೀಕ್ಷಿಸಿ. ಎಲ್ಲರೂ ನಮಸ್ತೆ. ನಾನಿವತ್ತು ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಒಂದೊಂದು ಅನ್ಯಾಯವನ್ನು, ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಹಳೆಯ ಕಾಲದಿಂದ ಅವರ ಪ್ರಭಾವವನ್ನು ಬಳಸಿ ಇಲ್ಲಿದ್ದ ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಅವರ ಭೂಮಿಯನ್ನು ಕಬಳಿಸಿ ಅದರಲ್ಲಿದ್ದ ಕೃಷಿಗಳನ್ನು ನಾಶ ಮಾಡುತ್ತಾ ಇವರನ್ನು ಬೀದಿ ಹಾಕಿದ್ರು. ಒಂದೊಂದು ಮನೆಗೆ ಬಂದು ನಾನು ಮೀಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರ ಕಷ್ಟವನ್ನು ಕೇಳ್ತಾ ಇದ್ದೀವಿ. ಎಲ್ಲ ಕೇಳ್ತಾ ಹೇಳ್ತಾ ಇರೋದಷ್ಟೇ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನೋಡ್ಕೊಳ್ತಾರಂತೆ. ಅದು ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಎಷ್ಟೋ ಜನ ಕೇಳ್ತಾರೆ, ಏಕಿಲ್ಲ, ಅವ್ರಿಗೆ ಏಕೆ ಕಣ್ಣು ಮುಚ್ಚಿ ಕೂತಿರೋದಂತ. ಅದಕ್ಕೂ ನೂರಾರು ಕಾರಣಗಳಿದೆ. ಅದೆಲ್ಲ ಮುಂದೊಂದೇನ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಆದರೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇದ್ದಾರೆ, ಇಲ್ಲ ಅಂತ ಯಾರು ಹೇಳ್ಬೇಡಿ, ಇದ್ದಾರೆ. ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇವಾಗ ಸೌಜನ್ಯ ಹೆಣ್ಣುಮಗಳನ್ನು ಒಂದು ದೇವತೆಯ ರೂಪದಲ್ಲಿ ಧರೆಗಿಳಿಸಿರೋದು. ಈ ಸೌಜನ್ಯ ಹೆಣ್ಣುಮಗಳನ್ನೇ ಮುಂದಿಟ್ಟುಬಿಟ್ಟು ಇಲ್ಲಿ ಆಗಿರುವ ಅತ್ಯಾಚಾರ, ಅನಾಚಾರ, ಭೂ ಕಬಳಿಕೆ ಇದನ್ನೆಲ್ಲ ಜನರಿಗೆ ತಿಳಿಸಿಕೊಡಲು ಮಹೇಶಣ್ಣ ತಿಮ್ಮರೋಡಿ ಅವರನ್ನು ಮುಂದೆ ನಿಲ್ಲಿಸಿರೋದು. ಅಂಥ ದಿಟ್ಟತನದಿಂದ, ಧೀರತನದಿಂದ ಹೋರಾಡುವ ಒಂದು ಗಟ್ಟಿ ಮನಸ್ಸಿನ ನಾಯಕ ಬೇಕೆಂಬ ಉದ್ದೇಶದಿಂದ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹುಡುಕಿ ಮುಂದೆ ತಂದು ನಿಲ್ಲಿಸುವರೆ ನಮ್ಮ ಮಹೇಶಣ್ಣವರು. ಇವತ್ತು ನಾನು ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲಿ ಹುಳಿಕಾರು ಎಂಬ ಒಂದು ಊರಲ್ಲಿದ್ದೀನಿ. ಧರ್ಮಸ್ಥಳ ಗ್ರಾಮಕ್ಕೆ ಸೇರುವ ಊರು. ಅಂದರೆ ಇವರಿಗೆ ಇಲ್ಲಿ ಈ ಹಿಂದೆ ನಾನು ಒಂದು 200 ಎಕರೆ ಜಾಗದಿಂದ ವಿಡಿಯೋ ಮಾಡಿದೆ. ಕೃಷಿ ಮಾಡ್ತಾ ಇದ್ರು. ಆ ಕೃಷಿಯನ್ನೆಲ್ಲ ಇವರು ಹಿಂದಿನ ಕಾಲದಲ್ಲೂ ಅಲ್ಲೇ ಬಂದು ಗುಡ್ಡನ್ನೆಲ್ಲ ಅಗೆದು ಭತ್ತ ನೆಡಲಿಕ್ಕೆ ಗೆದ್ದೆ ಮಾಡಿದರು. ಆಮೇಲೆ ತೆಂಗು, ಅಡಿಕೆ, ರಬ್ಬರು, ಅದು ಗೇರು ಬೀಜ, ಈ ಥರ ಎಲ್ಲ ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ರು. 10 ಎಕರೆ ಇರ್ಬೋದು ಅಂತ ಕಾಣಿಸ್ತೆ. ಎಣ್ಣೆ ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ಆ ಎಣ್ಣೆ ಬಂತಿ ಅದರಲ್ಲಿ ಬದುಕು ಸಾಗಿಸಿ ಅದರಲ್ಲಿ ಆ ಒಂದು ಕೃಷಿ ಇತ್ತು. ಇವಾಗ ಕೃಷಿ ಇಲ್ಲ. ಅಂತ ಕೃಷಿಯನ್ನೆಲ್ಲ ಬದುಕಿ ಒಂದು 10 ಕುಟುಂಬದವರು ಈ ಈ ಗ್ರಾಮದಲ್ಲಿ ವಾಸವಾಗಿದ್ರು. ಆದರೆ ಇವರನ್ನು ಓಡಿಸಿಕೊಳ್ಳೋಸ್ಕರ ಅವರ ಜಾಗ ಸುತ್ತ ಸುತ್ತ ಬೇಲಿ ಹಾಕೋದು, ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಇಲ್ಲ, ಮನೆಯಿಂದ ಹೊರಗೆ ಹೋಗಂಗಿಲ್ಲ.
ಇವರ ದಬ್ಬಾಳಿಕೆ ಅಷ್ಟೊಂದಿತ್ತು. ಇವರು ಯಾರು ಮಾತಾಡುವ ರೀತಿಯಲ್ಲೇ ಇಲ್ಲ. ಮಾತಾಡಿದರೆ ಬೆಳಿಗ್ಗೆ ಆಗೋತ್ತಿಯ ಎಣ ಬೀಳುತ್ತೆ ಒಂದು ಕಡೆಯಿಂದ. ಒದ್ದೆ ಒಡೆಯೋದು, ದಾದಾಗಿರಿ, ರೌಡಿಸಂ, ಇದು ಈ ಗ್ರಾಮದಲ್ಲಿ ನಡೀತಾ ಇದ್ದದ್ದು. ಅದರಲ್ಲಿ ಒಂದು ಅಮ್ಮನ ಮನೆಗೆ ಬಂದಿದ್ದೀವಿ. ಅಮ್ಮನ ಪುದಾರೆ ಕುರಪ್ಪೋಲು. ಇವರ ಒಂದು 10 ಎಕರೆ ಜಾಗದಲ್ಲಿ ಇದ್ರು. ಆ ಜಾಗವನ್ನೆಲ್ಲ ಅವರು ಸ್ವಾಧೀನಪಡಿಸಿ ಅವರು ಇನ್ನೊಂದು 5 ಎಕರೆ ಜಾಗ ಎಲ್ಲ ಅದರ ಪಕ್ಕದಲ್ಲಿ ಬಂದು ಇಲ್ಲೂ ಕಾಡೆಲ್ಲ ಕಡಿದು ಸರ್ಕಾರಿ ಭೂಮಿಯಲ್ಲಿದ್ದಾರೆ. ಆದರೆ ಈ ಭೂಮಿಯನ್ನು ಪಟ್ಟೆ ಮಾಡ್ಲಿಕ್ಕೆ ಸಮೇತ ಅವ್ರು ಬಿಡ್ತಾ ಇಲ್ಲ. ಅಂದ್ರೆ ನಾನು ತಿಳಿದ ಮಟ್ಟಿಗೆ ಅಲ್ಲಿಯ ಜನಪ್ರತಿಗಳು, ಆಯ್ಕೆ ಆಗಿರುವಂತಹ ಜನಪ್ರತಿಗಳು ಯಾವುದೇ ಒಂದು ಅಕ್ರಮ ಆಗಲಿ 94 ಆಗಲಿ ಒಂದು ಪತ್ರಕ್ಕೆ ಸೈನ್ ಮಾಡಿಸ್ಬೇಕಾದ್ರೂ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು, PDO ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಮನೆದಾರರಾಗಿರ್ಬೋದು, ಯಾವುದೇ ಒಂದು ಪತ್ರಕ್ಕೆ ಸೈನ್ ಮಾಡಬೇಕಾದ್ರೆ ಮೊದಲು ಈ ಅತ್ಯಾಚಾರಿಗಳಂತ ಹೇಳ್ತೀವಲ್ಲ, ಅತ್ಯಾಚಾರಿಗಳ ದಂಡುಪಾಲೆ ಗ್ಯಾಂಗ್ ಇದೆಯಲ್ಲ, ಅದರ ನೇತಾರರು, ಅತ್ಯಾಚಾರಿಗಳು ಗೂಡು ಇವರೇ ತಿಳಿಸ್ಬೇಕು. ಅವರೇ ತಿಳಿಸಿ ಅವರು ಕೊಟ್ಟರೆ ಮಾತ್ರ ಸೈನ್ ಮಾಡಿಕೊಳ್ಳಿಕ್ಕೆ ಆಗುದು. ಇವತ್ತಿಗೂ ಈ ಭೂಮಿಗೆ ಹಕ್ಕುಪತ್ರ ಇಲ್ಲ. ಇವರ ಕಾಲ ಒಂದು ಹಂತಕ್ಕೆ ಬಂತು. ಇವರ ಮಗನೂ ಅಷ್ಟೇ, ಅವರ ಹೆಸರಲ್ಲೂ ಇಲ್ಲ. ಮಕ್ಕಳು ಬೆಳೆದು ಬರ್ತಾರೆ, ಅವರ ಹೆಸರಲ್ಲೂ ಇಲ್ಲ. ಈ ರೀತಿಯಲ್ಲಿ ಒಂದು ತೇಜೋವಧೆ ಮಾಡ್ತಾ ಇದ್ದಾರೆ ಇವರು. ಪ್ರತಿಯೊಂದು ಕಡೆ ತೇಜೋವಧೆ ಆಗ್ತಾ ಇರೋದು. ಇವಮ್ಮ ಏತ್ ವರ್ಷ ಆಡ ಮಾಲ್ತಿ ಗರ್ತದಿತ್ತೆ ಅವ್ರ ಕೇಳಿ ನೋಡೋಣ ಏನೆಲ್ಲ ಎಷ್ಟು ವರ್ಷ ಆಯ್ತಂತ ನಾವು ಕೇಳೋಣ. ಅವತ್ತು ರಬ್ಬರ್ ಎಲ್ಲ ಇತ್ತು. ಆನೆ ರಬ್ಬರ್ ಊರಿತ್ತು ನತ್ತೆ. ಇವಾಗ ನಾನು ತೋರಿಸ್ತೀನಲ್ಲ ರಬ್ಬರ್ ಗಿಡ, ಇದ್ದ ಗಿಡವನ್ನೆಲ್ಲ ಕಡಿದಾಕಿ ಇವತ್ತು ತಿರ್ಗಾ ಇಟ್ಟಿದ್ದಾರೆ. ಅಲ್ಲಿ ತೆಂಗಿ ಅಲ್ಲಿ ತಾರದ ಮರ ಉಂಟ ತೋಟ ಇತ್ತಲ್ಲ, ಒಂದು 4 ಇದೆ. ನೋಡಿ ಅಡಿಕೆ ಮರ, ತೆಂಗು ಇದೆಲ್ಲ ಇದೆ ಅಂತ ಎಲ್ಲವನ್ನು ಕಡಿದು ಓಡಿಸಿದ್ದಾರೆ. ಇದು ಯಾವ ರೀತಿಯಲ್ಲಿ ಜನರಿಗೆ ಬರುವ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಆಶೀರ್ವಾದ ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾವ ರೀತಿಯಲ್ಲಿ ನ್ಯಾಯ ಕೊಡಿಸೋಕೆ ಗೊತ್ತಾಗ್ತಾ ಇಲ್ಲ. ಕಾಲು ಬುಡದಲ್ಲಿ ತನ್ನ ಅಂಗಳದಲ್ಲಿ ಇರುವವರಿಗೆ ಈ ರೀತಿಯಲ್ಲಿ ತೊಂದರೆ ಕೊಡ್ತಾ, ಉಳಿದ ಕಡೆಗಳೆಲ್ಲ ನಾವು ಅದು ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ, ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಿಂದ ಅಭಿವೃದ್ಧಿ ಅಂತ ಹೇಳಿ ಸರ್ಕಾರದ ಅನುದಾನದಲ್ಲಿ ಬರುತ್ತಾ ಅನುದಾನಗಳನ್ನು ಪಡೆದು ಕೆಲಸಗಳನ್ನು ಮಾಡಿ ಇವರದೇ ಮಾಧ್ಯಮದಲ್ಲಿ ಪಬ್ಲಿಸಿಟಿ ಮಾಡುತ್ತಾ ಪ್ರಶಸ್ತಿಗಳನ್ನು ಪಡೆಯುತ್ತಾ ಇದ್ದಾರೆ. ಇದೆಷ್ಟು ಸರಿಯಾಗಿರ್ಬೋದು? ಯಾವುದೇ ಇಲಾಖೆಯಿಂದ ಇಂಥವರಿಗೆ ಒಂದು ಅವಾರ್ಡನ್ನು ಕೊಡ್ತಾ ಇರುವಾಗ ಮೊದಲನೇದಾಗಿ ಬಂದು ಅವರ ವಟಾರವನ್ನು ಹುಡುಕಬೇಕು. ಅವರ ವಟಾರಲ್ಲಿ ಆಗಿರುವಂತ ಅನ್ಯಾಯವನ್ನು ಎತ್ತಿ ತೋರಿಸ್ಬೇಕು. ಇದಿದ್ದರೆ ಕೊಡಬಾರ್ದು. ಎಲ್ಲೋ ಇವಾಗ ಇಲ್ಲಿವರೆಗೆ ಅವ್ರಿಗೆ ಗೊತ್ತು, ಇಲ್ಲಿವರೆಗೆ ಯಾರು ಮಾತಾಡಲ್ಲ ಅಂತ. ಇಲ್ಲಿಯವರು ಅವರ ವಿರುದ್ಧವಾಗಿ ಯಾವನೇ ಒಬ್ಬ ಮಾತಾಡಲ್ಲ. ಮಾತಾಡಿದ್ರೆ ನಾಳೆಗೆ ಇಲ್ಲ, ಅವರ ಕುಟುಂಬ ಸಮೇತ ಇಲ್ಲ ಅಂತ ಒಂದು ದಬ್ಬಾಳಿಕೆಯ ಒಂದು ದೇಶದ ಒಂದು ಕೇಂದ್ರ ಬಿಂದು ಅಂತ ಹೇಳುವುದು ಈ ಧರ್ಮಸ್ಥಳ ಗ್ರಾಮ. ಇಂಥಲ್ಲಿ ಕಣ್ಣೀರಾಗ್ತಾ ಇದ್ದಾರೆ. ಎಲ್ಲವನ್ನು ಹೇಳ್ತಾರ, ದೇವ್ರು ನೋಡ್ತಾ ಇದಾರ ಅಂತ. ಎಷ್ಟು ವರ್ಷದಿಂದ ಪಾಪ ಕಣ್ಣೀರಾಗ್ತಾ ಕೂತಿರೋದು. ಇದೊಂದು ಕುಟುಂಬದ ಕತೆ ಅಲ್ಲ. ಇನ್ನೂ ನೀವೇ ಕೊಡ್ತೀವಿ. ಒಂದೊಂದು ಕುಟುಂಬವರು ಎಲ್ಲೆಲ್ಲ ಹೋಗಿ ಬಿದ್ದಿದ್ದಾರೆ ಪಾಪ. ಅಲ್ಲೂ ಅಷ್ಟೇ, ಅವರು ಅಲ್ಲಿ ಹೋಗಿರೋ ಮೊನ್ನೆ ನಾನು ಇನ್ನೊಂದು ಕಡೆ ಹೋದೆ, ಅವರಿಗೂ ಅಷ್ಟೇ ಅಲ್ಲಿ ಭೂಮಿ ಇದೆ, ಅರಣ್ಯ ಇಲಾಖೆಯವ್ರದ್ದು, ಅವರ ಹೆಸರಲ್ಲೂ ಇಲ್ಲ. ಇನ್ನೊಂದು ಕಡೆ ಶಿವಾಜಿ ಅಂತ ಆ ಕಡೆ ಒಂದಿದೆ, ಅವ್ರಿಗೂ ಅಷ್ಟೇ. ಎಲ್ಲ ಕಡೆ ಛಿದ್ರವಾಗಿ ಮಾಡಿಬಿಟ್ರೆ. ಎಲ್ಲ ನನಗೆ ಬೇಕು ಭೂ ಕಬಳಿಕೆ. ಅದು ಯಾವ ಬಕಾಸುರ ಅಂತ ಗೊತ್ತಿಲ್ಲ. ಈ ಭೂಮಿ ಒಂದು ಮಧ್ಯಸ, ಭೂಮಿ ಹೆಣ್ಣು, ಇದು ಎರಡೇ ಅವ್ರಿಗೆ ಬೇಕಾಗಿರೋದು. ಇವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲವೇ ಇಲ್ಲ. ಇವರ ಜಾತಿನೇ ಬೇರೆ, ಇವರ ಸಮುದಾಯ ಬೇರೆ. ಇಲ್ಲಿ ಇರುವವರಲ್ಲಿ ಒಬ್ಬನಿಗೆ ಮಣ್ಣು, ಒಬ್ಬನಿಗೆ ಹೆಣ್ಣು, ಇದೆರಡೇ ಅವರಿಗೆ ಬೇಕಾಗಿರೋದು. ನಮ್ಮ ಜನರಿಗೆ ಹೇಳೋದು ಇಲ್ಲ ದೇವರಂತ. ಯಾವ ಸೀಮೆ ದೇವರು ಇವರಲ್ಲ. ಯಾವ ಸೀಮೆ ದೇವರಂತ ಹೇಳಿ ಮೊದಲು ಅವರ ಮನೆಯನ್ನು ಸ್ವಚ್ಛ ಮಾಡಿಸಿ, ಆ ನಂತರ ಉಳಿದವರಿಗೆ ದೇವರಂತ ಹೇಳಿ. ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಎಷ್ಟಂತ ನೋಡ್ಕೊಳ್ಳೋಣ. ಇದು ನೋಡಿ ಸಾಕಾಗಿದೆ. ನನಗೂ ಆ ದೇವರ ಮೇಲೆ ನಂಬಿಕೆ ಇದೆ. ಕಾರಣ ಅಂದ್ರೆ ನನ್ನ ಅನುಭವ ಆಗಿದೆ. ಯಾವುದೋ ಒಂದು ವಿಷಯಕ್ಕೆ, ಇದೇ ವಿಷಯಕ್ಕೆ ಇಳಿಯುವಾಗ ನನ್ನ ಅನುಭವ ಮುಖಾಂತರ ಹೇಳ್ತಾ ಇದ್ದೀನಿ. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಇದ್ದಾರೆ ಅಂತ. ಅವರೇ ನಮ್ಮಂಥವ್ರನ್ನ ಪ್ರತಿಯೊಬ್ಬರು ನಿಲ್ಲಿಸಿರೋದು. ಮಹೇಶನ್ನ ತಂದು ನಿಲ್ಲಿಸಿರೋದಾಗ್ಬೋದು, ಗಿರೀಶನ್ನ ಎಷ್ಟೋ 100 ಕಿಲೋಮೀಟರ್ ದೂರದ ಅವರು ತಂದಿರೋದು, ಪ್ರಸನ್ನಕ್ಕೆ ಬಂದಿರೋದಾಗ್ಲಿ, ತಮ್ಮಣ್ಣ ಶೆಟ್ಟರು ಬಂದಿರೋದಾಗ್ಲಿ, ನಮ್ಮ ಮೋಹಿತ್ ಅವರು ಆ ಒಂದು ಸಂತೋಷಿಗೆ ನ್ಯಾಯ ಕೊಡಿಸಲಿಕ್ಕೆ ಈ ಮುಖಾಂತರವಾಗಿ ನಮಗೆ ಕೈ ಜೋಡಿಸೋದಾಗ್ಲಿ. ಇವಾಗ ಎಷ್ಟೋ ಜನ ವಕೀಲರು ಬರ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ವಕೀಲರು, ಹೈಕೋರ್ಟ್ ವಕೀಲರು, ಪ್ರತಿಯೊಬ್ಬರು
ಎಲ್ಲಾ ರೀತಿಯಲ್ಲೂ ನಮಗೆ ಸಹಕಾರ ಕೊಡ್ತಾ ಇದೆ. ಇದು ಅಣ್ಣಪ್ಪ ಸ್ವಾಮಿಯ ಶಕ್ತಿ, ಬೇರೆ ಯಾವ್ದು ಇದ್ದು ಇವಾಗ ತೋರಿಸ್ತಾ ಇರೋದು. ಅವ್ರನ್ನು ಯಾವುದೇ ರೀತಿಯಲ್ಲಿ ಬಂಧನ ಮಾಡಿ ಇಟ್ಬಿಟ್ಟು ಅವರ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು. ನಮ್ಮ ಹಿಂದೂ ದೇವರನ್ನ ಅವರು ಪೂಜೆ ಮಾಡ್ತಾ ಇರೋದು, ಅವರ ಅನ್ಯ ಸಮುದಾಯದವರು. ಇದು ನಮ್ಮ ಜನ ಅರ್ಥ ಮಾಡ್ಕೊಂಡಿರ್ಬೇಕು. ಇವತ್ತು ಇವರ ನೋವನ್ನು ತಿಳ್ಕೊಂಡಿದ್ದೀನಿ, ಬಂದಿದ್ದೀವಿ, ನೋಡೋಣ ಮುಂದಿನಲ್ಲಿ ಹೇಳ್ತಾ ಇದ್ದೀನಿ. ಇದೇ ಭೂಮಿಗೆ ಹಕ್ಕುಪತ್ರಕ್ಕೋಸ್ಕರ ಅರ್ಜಿ ಕೊಡಿ ಅಂತ ಯಾವ ಅಧಿಕಾರಿ ಇದನ್ನು ತಡೀತು ನೋಡೋಣ. ಕಾನೂನು ಚಕ್ರ ಮಾಡಿದ್ರೆ ಅಧಿಕಾರಿ ಮೇಲೆ ನಾವು ಕರ್ಮ ನಾವು ಮಾಡ್ತೀವಿ. ಇನ್ನಾದರೂ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಇಂಥ ತಾಯಂದಿರ ಎಷ್ಟೋ ಜನ ಪಾಪ ಏಜ್ ಆದವರು ಅವರ ಕಣ್ಣೀರು ಒರೆಸಗಾಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಎಲ್ಲವನ್ನು ದೇವಮಾನವ ಮಾಡೋದು ಸರಿ ಅಂತಲ್ಲ. ನಾವು ಯಾರದೇ ತೇಜೋವಧೆ ಮಾಡ್ಲಿಕ್ಕೆ ಬಂದವರಲ್ಲ. ನಾವು ಬಂದಿರೋ ಅನ್ಯಾಯ ಆದರೆ ನ್ಯಾಯ ಕೊಡಿಸಲೇಬೇಕು, ಈ ಉದ್ದೇಶದಿಂದ ಬಂದಿರೋದು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ.